ನುಡಿದಂತೆ ನಡೆಯೋರು ನಾವು ಅಂತ ಹೇಳ್ಕೊಂಡೇ ರಾಜ್ಯ ಕಾಂಗ್ರೆಸ್ನವರು ತಾವು ಚುನಾವಣೆ ವೇಳೆ ಕೊಟ್ಟಿದ್ದಂತಹ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸೋದಕ್ಕೆ ಮುಂದಾದರು. ಆದರೆ ಪ್ರತಿ ತಿಂಗಳು ಕೂಡ ಮನೆ ಯಜಮಾನಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದರು. ನಮ್ಮ ಹತ್ರ ದುಡ್ಡಿದ್ದಾಗ ಕೊಡ್ತೀವಿ ಅಥವಾ 3 ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಪ್ರತಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಆ ಪ್ರತಿ ತಿಂಗಳು ಅನ್ನುವಂಥದ್ದು ದೂರದ ಮಾತಾಗಿದೆ. ಈಗ 2-3 ತಿಂಗಳಿನಿಂದ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾನೇ ಇಲ್ಲ. ಇದು ಜನರನ್ನು ಕೆರಳಿಸ್ತಾ ಇದೆ. ಸರ್ಕಾರವನ್ನು ಸಚಿವರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಜನಾಕ್ರೋಶ ಜೋರಾಗ್ತಾ ಇದೆ ಅಂತಲೇ ಆದಷ್ಟು ಬೇಗ ಹಣ ರಿಲೀಸ್ ಮಾಡುತ್ತೀವಿ ಅನ್ನುವಂತಹ ಮಾತುಗಳನ್ನು ಸಚಿವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಕೂಡ ನಾವು ಹಣ ಕೊಡೋದಕ್ಕೆ ಪ್ರಯತ್ನಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೀವಿ ಅಂದರೆ ಮಾಡ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರದಿದೆ. 2 ತಿಂಗಳಲ್ಲ, 6 ತಿಂಗಳಿಂದ ಹಣ ಬಂದಿಲ್ಲ. 3 ತಿಂಗಳು ಮುಗಿದ್ರೂ ಗೃಹಲಕ್ಷ್ಮಿಯರಿಗೆ ಕಾಸಿಲ್ಲ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಾಗಿದೆ. 2,000 ರೂಪಾಯಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಗೃಹಲಕ್ಷ್ಮಿಯರು ಬ್ಯಾಂಕ್ಗೆ ಅಲೆದಾಡಿದ್ದೇ ಆಯ್ತು. ಹಣ ಬಂದಿಲ್ಲ ಅಂತ ನಾರಿಮಣಿಯರಿಗೆ ರೆಡಿಮೇಡ್ ಉತ್ತರ ಸಿಗ್ತಿದೆ. ಬರೀ ಗೃಹಲಕ್ಷ್ಮಿಯರಿಗಷ್ಟೇ ಅಲ್ಲ, 10 ಕೆಜಿ ಅನ್ನಭಾಗ್ಯದಡಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೂ ಆಗಲಿಲ್ಲ. 5 ಕೆಜಿ ಅಕ್ಕಿ ಹಣವನ್ನ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅನ್ನಭಾಗ್ಯದ ಬಾಕಿ ಹಣವು ಸರ್ಕಾರ ಜನರ ಖಾತೆಗೆ ಹಾಕಿಲ್ಲ. ಗ್ಯಾರಂಟಿಗಳನ್ನೇ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನಾಯಕರ ಮೇಲೆ ಗ್ಯಾರಂಟಿ ನಂಬಿಕೊಂಡಿರೋ ಜನರ ಸಿಟ್ಟು ಸ್ಫೋಟವಾಗ್ತಿದೆ. ಬರ್ತಾಯಿಲ್ಲ ಸರ್, ಅಲ್ಲೇ 4-5 ತಿಂಗಳಾಯ್ತು ಬರ್ತಾ ಇಲ್ಲ. ಬರ್ತಿತ್ತು, ಅನುಕೂಲ ಆಗ್ತಿತ್ತು. ಇವಾಗ ಅನುಕೂಲ ಅಷ್ಟು ಕಮ್ಮಿ ಆಗ್ಬಿಟ್ಟೈತೆ, ದುಡ್ಡು ಕಾಸು ಕಮ್ಮಿ ಆಗೈತೆ. ಈಗ ಅದನ್ನೇ ನಂಬ್ಕೊಂಡಿರೋರು ಏನ್ ಮಾಡ್ತಾರೆ? ದುಡ್ಡು ರೇಷನ್ ಅಂದಿನ ಇಲ್ಲ, ಏನಿಲ್ಲ ಅಂದ್ರೆ ಬಡವ್ರು ಏನ್ ಮಾಡ್ಬೇಕು? ನಮ್ಗೆ ಈಗ ಬಡವರಿಗೆ ಅದೇ ಮುಖ್ಯ. ಈಗ ಏನ್ ಮಾಡೋದು? ಮಕ್ಕಳು ದುಡ್ದು ಹಾಕಲ್ಲ, ನಮ್ಗೆ ವಯಸ್ಸಾದವರಿಗೆ ಅದೇ ಬೇಕು. ಹೌದು, ಗೃಹಲಕ್ಷ್ಮಿ ಹಣ ನಮಗೆ ಬಂದಿಲ್ಲ 4 ತಿಂಗಳಿಂದ. ಬಂದಿದ್ರೆ ಅನುಕೂಲ ಆಗೋದು. ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಹಾಕ್ಬಿಟ್ಟು ಮತ್ತೆ ಇವಾಗ ಹಾಕಿಲ್ಲ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ. ಅನ್ನಭಾಗ್ಯದ ಬಾಕಿನೂ ಖಾತೆಗೆ ಜಮಾ ಆಗ್ತಿಲ್ಲ. ಜನರ ಸಿಟ್ಟು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಗ್ಯಾರಂಟಿ ಗೊಂದಲಗಳನ್ನೆಲ್ಲ ಯಾವಾಗ ಬಗೆಹರಿಸ್ತೀರಾ ಅಂತ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅಚ್ಚರಿ ಹೇಳಿಕೆ ಕೊಟ್ಟರು. 3 ತಿಂಗಳಿಂದ ಸಮಸ್ಯೆ ಆಗಿರೋದೇ ನನಗೆ ಗೊತ್ತಿಲ್ಲ ಅಂದ್ರು. ಇನ್ನೊಂದು ಕಡೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಹಣ ತಲುಪಿಸ್ತೀವಿ, ಸ್ವಲ್ಪ ಟೈಮ್ ಆಗತ್ತಷ್ಟೇ ಅಂದ್ರು ಉಪಮುಖ್ಯಮಂತ್ರಿ. ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೀವಿ ಅಂದರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಗೃಹಲಕ್ಷ್ಮಿ ಹಣದ ಹೊಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವ್ಯಾಪ್ತಿಗೆ ಬರುತ್ತೆ. ಅನ್ನಭಾಗ್ಯದ ಬಾಕಿ ಹಣ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಅವರ ವ್ಯಾಪ್ತಿಗೆ ಬರುತ್ತೆ. ಇಬ್ಬರನ್ನೂ ಕೇಳಿದ್ರೆ ಕೊಟ್ಟ ಉತ್ತರ ಇಷ್ಟು. ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ, ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗೃಹಲಕ್ಷ್ಮಿ ಬರುತ್ತೆ. 3 ತಿಂಗಳು ಆಗಿಲ್ಲ, ದುಡ್ಡು ಬಂದು 15 ದಿನ ಆಯ್ತು. ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು 15 ದಿನ ಆಯ್ತು. ತಾಲೂಕ್ ಪಂಚಾಯತಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಹೊಸದಾಗಿ ಅಂದಿದ್ದಕ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ ತಂದಿರಲಿಲ್ಲ. ದುಡ್ಡು ಕೊಟ್ಟಿದ್ದೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಹಾಕ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ದಿವಾಳಿ ಸರ್ಕಾರ ಎಂದ ಬಿಜೆಪಿ ನಾಯಕರು. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರೆ, ಬರೀ 2 ತಿಂಗಳಿನಿಂದ ಅನ್ನಭಾಗ್ಯದ ಹಣ ಕೊಟ್ಟಿಲ್ಲ ಅಂತ ಸಚಿವ ಮುನಿಯಪ್ಪ, ಆದರೆ 6 ತಿಂಗಳಿಂದ ಹಣ ಕೊಟ್ಟಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇರ ಆರೋಪ ಮಾಡಿದ್ರೆ, ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರ ಪೂರಾ ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ. ಮಾತನಾಡಿದರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ದಿವಾಳಿ ಎದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ.
ದಲಿತರ ಹಣ 25,000 ಕೋಟಿಯನ್ನು ನುಂಗಿದ್ದೀರಿ, 52,000 ಕೋಟಿಯನ್ನು ಕೂಡ ಬಡ್ಜೆಟ್ನಲ್ಲಿ ಇಟ್ಟಿದ್ದೀರಿ. ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು 6 ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ, ಅದಕ್ಕೆ ತಿಲಾಂಜಲಿ ಆಡಲಾಗಿದೆ. ಇದುವರೆಗೂ ಹಣ ಬಂದಿಲ್ಲ. 2,000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ, ಅದು ಬರ್ತಾ ಇಲ್ಲ. ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ, ಅದು ಯಾರಿಗೂ ಸಿಗ್ತಾ ಇಲ್ಲ. ಮತ್ತೆ ಹಣ ಎಲ್ಲಿ ಹೋಯ್ತು? ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ? ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ. ದರ ಏರಿಕೆಗೆ ಪ್ರಸ್ತಾವನೆ ಇಟ್ಟ ವಿದ್ಯುತ್ ನಿಗಮ. ಫ್ರೀ ಕರೆಂಟ್ ಇನ್ನು ಮುಂದೆ ಬಿಲ್ ಕಟ್ಟಬೇಕಾಗತ್ತಾ? ಬಸ್ ಟಿಕೆಟ್ ದರ ಏರಿಸಿದ್ರು, ಮದ್ಯದ ದರ ಏರಿಸಿದ್ರು, ಪೆಟ್ರೋಲ್ ಮೇಲೆ ತೆರಿಗೆ ಹೆಚ್ಚಿಸಿದ್ರು, ಮೆಟ್ರೋ ಟಿಕೆಟ್ ದರ ಏರಿಕೆನೂ ಆಯಿತು. ಈಗ ವಿದ್ಯುತ್ ದರ ಏರಿಕೆಯಾಗೋ ಸಾಧ್ಯತೆ ದಟ್ಟವಾಗಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಕರೆಂಟ್ ಬಿಲ್ ಏರಿಕೆಗೆ ಮನವಿ ಕೊಟ್ಟಿದೆ. ಮುಂದಿನ 3 ವರ್ಷಗಳಿಗೆ ಅನ್ವಯ ಆಗುವಂತೆ ಬೆಲೆ ಏರಿಕೆಗೆ ಒತ್ತಾಯನೂ ಮಾಡಿದ್ದು, ಇವತ್ತು ಜನಾಭಿಪ್ರಾಯನೂ ಸಂಗ್ರಹಿಸಿದ್ರು. ಜನನೂ ಬೆಲೆ ಏರಿಕೆ ಶಾಕ್ಗೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಒಟ್ನಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಬರೆ, ಮತ್ತೊಂದು ಕಡೆ ಗ್ಯಾರಂಟಿ ನಂಬ್ಕೊಂಡವರಿಗೆ ಆಗ್ತಿರೋ ಹೊರೆ. ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.